ಹೊಸ ವರ್ಷದ ಆರಂಭದಲ್ಲೇ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸಾರಿಗೆ ನೌಕರರು ಸರ್ಕಾರಕ್ಕೆ ಶಾಕ್ ಕೊಡೋಕೆ ಮುಂದಾಗ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದಲ್ಲಿ ಮಂಗಳವಾರದಿಂದ ಅನಿರ್ದಿಷ್ಟಾವಧಿ ಬಸ್ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಸರ್ಕಾರದ ಎಸ್ಮಾ ಜಾರಿ ನಡುವೆಯೂ ಡಿಸೆಂಬರ್ 31ರ ಬೆಳಗ್ಗೆ 6 ಗಂಟೆಯಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್ ಬಸ್ ಬಂದ್ ಮಾಡ್ತಾ ಇದೆ. ಈ ಮುಷ್ಕರಕ್ಕೆ ರಾಜ್ಯದ 7 ಸಾರಿಗೆ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದೆ. ಈ ಬಗ್ಗೆ ಸಾರಿಗೆ ಸಂಘಟನೆಗಳ ಮುಖಂಡ ಅನಂತ ಸುಬ್ಬಾರಾವ್ ಮಾತನಾಡಿ, ಎಸ್ಮಾ ಪ್ರಯೋಗಿಸಿದ ಸರ್ಕಾರಗಳೆಲ್ಲ ಭಸ್ಮ ಆಗಿವೆ ಅಂದರು. ನಾಳೆ ಕಾರ್ಮಿಕ ಇಲಾಖೆಯ ಆಯುಕ್ತ ಡಾಕ್ಟರ್ ಗೋಪಾಲಕೃಷ್ಣ 11:30ಕ್ಕೆ ಸಭೆ ಕರೆದಿದ್ದಾರೆ. ಆದರೆ 1800 ಕೋಟಿ ರೂಪಾಯಿ ಶಕ್ತಿ ಯೋಜನೆಯಿಂದ ಬರಬೇಕು. ಮಂಗಳವಾರದಿಂದ ಬಸ್ ಓಡಾಡಲ್ಲ. ಸಿಎಂ ಸಿದ್ದರಾಮಯ್ಯ ಕರೆದ್ರೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದ್ರು. ಇದಕ್ಕೆ ಮತ್ತೋರ್ವ ಮುಖಂಡ ವಿಜಯ್ ಭಾಸ್ಕರ್ ಧ್ವನಿಗೂಡಿಸಿದ್ರು. ಆದರೆ ಕೆಎಸ್ಆರ್ಟಿಸಿ ನೌಕರರ ಸಂಘಟನೆಯಲ್ಲೇ ಭಿನ್ನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ. 7 ಸಂಘಟನೆಗಳು ಬಂದ್ ಪರ ಇದ್ರೆ 6 ಸಂಘಟನೆಗಳು ಬಂದ್ ವಿರೋಧಿಸಿವೆ. ಚೌಕಾಸಿ ಸೆಟಲ್ಮೆಂಟ್ಗಾಗಿ ಜಂಟಿ ಕ್ರಿಯಾ ಸಮಿತಿ ಮುಷ್ಕರ ಮಾಡ್ತಾ ಇದೆ. ಇದಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಕೆಎಸ್ಆರ್ಟಿಸಿ ನೌಕರರ ಕೂಟದ ಚಂದ್ರಶೇಖರ್ ಹೇಳಿದ್ದಾರೆ. ಎಸ್ಮಾ ಬಗ್ಗೆ ಅದೇನಂತ ದೊಡ್ಡ ಬ್ರಹ್ಮಾಸ್ತ್ರ ಏನಲ್ಲ. ಅದರಿಂದ ನಮಗೆ ಎಸ್ಮಾ ಅಂದ್ರೆ ಏನಂತ ಶಾಕಿಂಗ್ ಏನಲ್ಲ. ಅದು ಮತ್ತೆ ಹಿಂದೆ ಯಾವ ಸರ್ಕಾರ ಎಸ್ಮಾ ಉಪಯೋಗಿಸಕ್ಕೆ ಹೋಗಿದೆ ಅವೆಲ್ಲ ಭಸ್ಮಗಳಾಗ್ಬಿಟ್ಟಿವೆ. ಇನ್ನು ಸ್ಟ್ರೈಕ್ ಬಗ್ಗೆ ಲೇಬರ್ ಕಮಿಷನರ್ 27ನೇ ತಾರೀಕು ಸಭೆ ಕರೆದಿದ್ರು. ಅದು ಮಂಡೇಗೆ ಪೋಸ್ಟ್ಪೋನ್ ಆಗಿದೆ. ಅದ್ರ ನಾಳೆ ನೋಡ್ಬೇಕಲ್ಲಿ ಏನಾಗುತ್ತೆ ಏನು ಅಂತ. ಇನ್ನು 1800 ಕೋಟಿ ರೂಪಾಯಿ ನಾವು ಬರಬೇಕು ಯಾವುದೋ ಶಕ್ತಿ ಯೋಜನೆ ಬಗ್ಗೆ. ನಮ್ಮನ್ನ ಸಿಎಂ ಅವರು ಇದುವರೆಗೂ ನಮ್ಮನ್ನು ಮೀಟಿಂಗ್ ಕರೆದಿಲ್ಲ. ಸ್ಟ್ರೈಕ್ ನೋಟಿಸ್ ಕೊಟ್ವಿ, ಬೆಳಗಾಂ ಚಲೋ ಮಾಡಿದ್ವಿ, ಮನವಿಗಳು ಕೊಟ್ವಿ. ಮತ್ತು ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಸ್ಟ್ರೈಕ್ ನೋಟಿಸ್ ಕೊಟ್ಟು ಅದನ್ನು ವಾಪಸ್ ತಗೊಂಡ್ವಿ. ರಾಮಲಿಂಗಾರೆಡ್ಡಿ ಅವರು ಅಕ್ಟೋಬರ್ 9ಕ್ಕೆ ಮೀಟಿಂಗ್ ಮಾಡಿದ್ರು ಅಂತ. ಮತ್ತು ನಾವು ಸ್ಟ್ರೈಕ್ ಮಾಡ್ತಾ ಇರೋದು ಸ್ಟ್ರೈಕ್ಗಾಗಿ ಅಲ್ಲ, ನಮ್ಮ ಬೇಡಿಕೆಗಳು ಈಡೇರಲಿ ಅಂತ ನಾವು ಮಾಡ್ತಾ ಇರೋದು. ಅದರಿಂದ ಅವ್ರು ಮಾತುಕತೆ ಕರೆದ್ರೆ ನಾವು ಖಂಡಿತವಾಗ್ಲೂ ಮಾತುಕತೆಯಲ್ಲಿ ಭಾಗವಹಿಸ್ತೀವಿ. ಮತ್ತು ಅವ್ರ ಕಡೆಯಿಂದ ಸಕಾರಾತ್ಮಕವಾದಂಥ ಸ್ಪಂದನೆ ಬಂದರೆ ನಾವು ಕೂಡ ಜಂಟಿ ಕ್ರಿಯಾ ಸಮಿತಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ನಾವು ಮಾಡ್ತೀವಿ. 31/12/2024 ಸಂಪೂರ್ಣವಾಗಿ ಬಸ್ಗಳು ಓಡುತ್ತೆ, ಕಾರ್ಯಾಚರಣೆ ಇರುತ್ತೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಇದರಲ್ಲಿ ಆತಂಕ ಆಗಲಿ ಗೊಂದಲಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. 31ನೇ ತಾರೀಕು 12/2024 ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇರುತ್ತೆ. ಈ ಅವೈಜ್ಞಾನಿಕ ವೇತನ ಪರಿಷ್ಕರಣೆಗಾಗಿ 4 ವರ್ಷಕ್ಕೊಮ್ಮೆ ಒಂದು ನಡೆಯುವ ಚೌಕಾಸಿ ವೇತನ ಪರಿಷ್ಕರಣೆಗೆ ನಾವು ಯಾವುದೇ ಕಾರಣಕ್ಕೂ ನೌಕರರು ಬೆಂಬಲವನ್ನು ನೀಡೋದು ಬೇಡ. ಸರ್ಕಾರ ಮತ್ತೆ ಆಡಳಿತ ಮಂಡಳಿಯವರು ನಮ್ಮ ಸರಿಸಮಾನ ವೇತನದ ಬಗ್ಗೆ ಚಿಂತನೆಗಳು ನಡೆಸ್ತಾ ಇರುವಂತಹ ಸಮಯದಲ್ಲಿ ಈ ಮುಷ್ಕರವನ್ನು ಯಾರು ಬೆಂಬಲಿಸೋದು ಬೇಡ. ನಾವು ಯಥಾಸ್ಥಿತಿನ ವಾಹನಗಳನ್ನ ಸಾರಿಗೆ ಮುಷ್ಕರ ಕರೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯ ಕಾರ್ಯದರ್ಶಿ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಇಲಾಖೆ ಕಾರ್ಯದರ್ಶಿ ಸೇರಿದಂತೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಸಾರಿಗೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಎಂಡಿಗಳ ಜೊತೆ ಸಭೆ ನಡೆಸಿದರು. ಸಾರಿಗೆ ಸಂಘಟನೆಗಳ ಬೇಡಿಕೆಗಳನ್ನು ಸಿಎಂಗೆ ಸಾರಿಗೆ ಸಚಿವರು ಮನವರಿಕೆ ಮಾಡಿಕೊಟ್ರು. ಸಭೆ ಬಳಿಕ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಬಿಜೆಪಿ ಸರ್ಕಾರ 5,900 ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ. ಸಾರಿಗೆ ನಿಗಮಗಳ ಆರ್ಥಿಕ ಸ್ಥಿತಿ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀವಿ. ಸಂಕ್ರಾಂತಿ ನಂತರ ಸಿಎಂ ಜೊತೆ ಸಭೆ ಮಾಡ್ತೀವಿ. 2,000 ಕೋಟಿ ರೂಪಾಯಿ ಸಿಎಂ ಬಿಡುಗಡೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಉಳಿದ ಮೊತ್ತ ಕೊಡ್ತಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಷ್ಕರ ಕೈಬಿಡಿ ಅಂತ ಮನವಿ ಮಾಡಿದರು. ಅಲ್ಲದೆ ಟಿಕೆಟ್ ದರ ಏರಿಕೆ ಬಗ್ಗೆ ರಾಮಲಿಂಗಾರೆಡ್ಡಿ ಪರೋಕ್ಷ ಸುಳಿವನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಸಾರಿಗೆ ಬಂದ್ಗೆ ಬಿಜೆಪಿ ಕೂಡ ಬೆಂಬಲವನ್ನು ಸೂಚಿಸಿದೆ. 31ನೇ ತಾರೀಕು ಜಂಟಿ ಕ್ರಿಯಾ ಸಮಿತಿಯವರು ಸುಮಾರು 13 ಬೇಡಿಕೆಗಳನ್ನು ಇಟ್ಟು ಸ್ಟ್ರೈಕ್ ಮಾಡ್ತೀವಿ, ಬಸ್ ನಿಲ್ಲಿಸ್ತೀವಿ ಅಂತ ಹೇಳಿದರು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಟ್ಟು 5,900 ಕೋಟಿಯಷ್ಟು ಸಾಲವನ್ನು ಬಿಟ್ಟು ಹೋಗಿದ್ದಾರೆ. ಮತ್ತು ನಮ್ಮ 4 ಕಾರ್ಪೊರೇಷನ್ನ ಆರ್ಥಿಕ ಸ್ಥಿತಿಗತಿ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಸಂಕ್ರಾಂತಿ ಆದಮೇಲೆ ಅವ್ರನ್ನೆಲ್ಲರೂ ಕೂಡ ಕರೆದು ಒಂದು ಮೀಟಿಂಗು ಕೂಡ ಮಾಡೋಣ. 2,000 ಕೋಟಿ ಈಗ ಬಿಡುಗಡೆ ಆಗುತ್ತೆ. ಈಗ ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತಾ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಫೆಬ್ರವರಿಗೆ ಬಜೆಟ್ ಬರುತ್ತಲ್ಲ, ಆ ಬಜೆಟಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. ಖಂಡಿತ ಮಾಡ್ತಾರೆ. ಬಿಜೆಪಿಯವರು 5,800 ಕೋಟಿ ಸಾಲ ಹಿಡದೆ ಹೋಗಿದ್ರೆ ನಮ್ಮ ಯಾವ ಸಮಸ್ಯೆಗಳು ಇರ್ತಿರಲಿಲ್ಲ. ಅದು ಸಾರ್ವಜನಿಕರ ತೊಂದರೆ ಆಗುತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನು ಮುಂದಕ್ಕೆ ಹಾಕಿ ಅಂತ ಅವ್ರನ್ನ ಕೇಳ್ಕೊಳ್ತೇನೆ. ಸಲಹೆ ಕೊಡ್ಬೋದು. ಅವರು 4 ಕಾರ್ಪೊರೇಷನ್ನಲ್ಲಿ 4 ಬೋರ್ಡ್ ಇರುತ್ತೆ. ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. ಶಕ್ತಿ ಯೋಜನೆ ಜಾರಿ ಆದಮೇಲೆ ಬಸ್ಗಳಲ್ಲಿ ಸಂಚಾರ ಮಾಡುವಂತಹವರ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ. 4 ನಿಗಮಗಳ ಬಸ್ಗಳಲ್ಲಿ ಮೊದಲು ನಿತ್ಯ 93.46 ಲಕ್ಷ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಈಗ ನಿತ್ಯ 1.16 ಕೋಟಿ ಪ್ರಯಾಣಿಕರು ಸಂಚಾರ ನಡೆಸ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ 1.17 ಲಕ್ಷ ಸಾರಿಗೆ ನೌಕರರ ಬೇಡಿಕೆ ಏನು? ಹಾಗಾದ್ರೆ ಸರ್ಕಾರ ಈವರೆಗೂ ಮಾಡಿರೋದೇನು? ಕೊಟ್ಟಿರುವ ಭರವಸೆ ಏನು? ನೋಡೋಣ.
ಸಾರಿಗೆ ನೌಕರರ ಬೇಡಿಕೆ ಏನು? 15% ವೇತನ ಹೆಚ್ಚಳದ ನಂತರದ 38 ತಿಂಗಳ ಬಾಕಿ ಹಣ ಏನಿದೆ ಅದನ್ನು ತಕ್ಷಣ ಪಾವತಿ ಮಾಡಬೇಕು ಅಂತ, ಅಂದರೆ 2020 ಜನವರಿ 1ನೇ ತಾರೀಕಿನಿಂದ ಇಲ್ಲಿಯವರೆಗೂ ಬಾಕಿ ಏನು ಉಳಿಸ್ಕೊಂಡಿದ್ದಾರೆ ಅದನ್ನು ಪಾವತಿ ಮಾಡಿ ಅಂತ. ಇನ್ನು ನೌಕರರು ಪಡೆದಿರುವಂತಹ ವಿವಿಧ ಭತ್ಯೆಗಳನ್ನು 5 ಪಟ್ಟು ಹೆಚ್ಚಳ ಮಾಡಬೇಕು ಅನ್ನುವಂತಹ ಡಿಮಾಂಡ್, ಇದು ಸಾರಿಗೆ ನೌಕರರ ಡಿಮಾಂಡ್ ಆಗಿದೆ. ನೌಕರಿಗೆ ಪ್ರತಿ ತಿಂಗಳು ಹೊರರೋಗಿ ಚಿಕಿತ್ಸೆಯನ್ನು ಅದರ ವೆಚ್ಚ ಏನಾಗುತ್ತೆ 2,000 ರೂಪಾಯಿ ಜೊತೆಗೆ ಉಚಿತ ಔಷಧಿಗಳನ್ನು ಕೊಡಬೇಕು ಅನ್ನುವಂಥ ಡಿಮಾಂಡ್ ಇದೆ. ESI ಮಾದರಿಯಲ್ಲಿ ನೌಕರರ ಮೂಲ ವೇತನ 4.5% ಹಾಗೂ ನೌಕರರಿಗೆ 0.5% ವಂತಿಗೆ ಸಂಗ್ರಹಿಸಬೇಕು. ಈ ಮೂಲಕ ಟ್ರಸ್ಟ್ ರಚಿಸಬೇಕು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಿಸುವಂತಾಗುವಂತಹ ಯೋಜನೆಗಳನ್ನು ಜಾರಿಗೆ ತರಬೇಕು. ನಿವೃತ್ತ ನೌಕರರು ಮತ್ತು ಅವರ ಪತಿ ಅಥವಾ ಪತ್ನಿ ಮಕ್ಕಳಿಗೂ ಆರೋಗ್ಯ ಯೋಜನೆಯ ಒಂದು ಫಲ ಸಿಗಬೇಕು. ನಗದು ರಹಿತ ಆರೋಗ್ಯ ಚಿಕಿತ್ಸೆ ಯೋಜನೆಯನ್ನು ಏಕಕಾಲದಲ್ಲಿ 4 ನಿಗಮಗಳಲ್ಲಿ ಜಾರಿಗೆ ತರಬೇಕು. ವಿದ್ಯುತ್ ಚಾಲಿತ ಬಸ್ಗಳ ನಿರ್ವಹಣೆಯನ್ನು ಖಾಸಗಿ ಗುತ್ತಿಗೆದಾರರಿಗೆ ಏನು ಕೊಡ್ತಾ ಇದ್ದಾರೆ ಅದನ್ನು ಸ್ಟಾಪ್ ಮಾಡಿ, ಆ ಪದ್ಧತಿ ಬೇಡ ಅನ್ನುವಂಥ ಡಿಮಾಂಡ್ ಇದೆ. ಇನ್ನು ಸಂಸ್ಥೆಯ ನೌಕರರು ಸಿಬ್ಬಂದಿಯೇ ವಿದ್ಯುತ್ ಚಾಲಿತ ಬಸ್ಗಳ ನಿರ್ವಹಣೆಯನ್ನು ಮಾಡಬೇಕು. ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕ, ತಾಂತ್ರಿಕ, ಭದ್ರತಾ ಸಿಬ್ಬಂದಿ ನೇಮಕ ಕೈಬಿಡಿ ಅನ್ನುವಂತಹ ಇಷ್ಟು ಡಿಮ್ಯಾಂಡ್ಸ್ಗಳನ್ನು ಇಟ್ಕೊಂಡು ಈ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಡಿಮಾಂಡ್ಸ್ಗಳನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕಾಗುತ್ತಾ ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗುತ್ತಾ? ಇದು ಈಗ ಸರ್ಕಾರದ ಮುಂದಿರುವಂತಹ ಸವಾಲು. ಹಾಗಾದರೆ ಸರ್ಕಾರ ಏನು ಹೇಳ್ತಾ ಇದೆ, ಏನು ಭರವಸೆಯನ್ನು ಕೊಡ್ತಾ ಇದೆ ಅದನ್ನು ಗಮನಿಸೋಣ. 2020 ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗೆ ನಿವೃತ್ತರಾದ 11,694 ನೌಕರರಿಗೆ 224.05 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. RTGS ಚೆಕ್ ಮೂಲಕ ಹಿಂಬಾಕಿ ವಿತರಣೆ ಮಾಡುವಂತಹ ಕಾರ್ಯವನ್ನು ಕೂಡ ನಡೆಸ್ತೀವಿ. 4 ಸಾರಿಗೆ ನಿಗಮಗಳ 1,308 ಚಾಲನಾ ಮತ್ತು ತಾಂತ್ರಿಕ ಸಿಬ್ಬಂದಿಯ ಅಂತರ್ ನಿಗಮ ವರ್ಗಾವಣೆಯ ತಾತ್ಕಾಲಿಕ ಪಟ್ಟಿಯನ್ನು ರಿಲೀಸ್ಗೊಳಿಸಲಾಗುವುದು. ಸದ್ಯ ಶಕ್ತಿ ಯೋಜನೆಯಿಂದ ನಿಗಮಗಳ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ. ಈಗ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಇನ್ನು ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ಮುಷ್ಕರ ಕೈ ಬಿಡಬೇಕು, ಮುಷ್ಕರ ಕೈ ಬಿಡದೇ ಇದ್ರೆ ಎಸ್ಮಾ ಜಾರಿ ಅಂತ ಹೇಳಿದ್ದಾರೆ. ನಿಮ್ಮ ಎಸ್ಮಾಗೆಲ್ಲ ನಾವು ಕೇರ್ ಮಾಡಲ್ಲ, ಇಂತಹ ಎಸ್ಮಾ ಜಾರಿ ಮಾಡಿ ಸರ್ಕಾರಗಳೇ ಭಸ್ಮ ಆಗಿದೆ ಅಂತೆಲ್ಲ ಅವರು ಡೈಲಾಗ್ ಹೊಡಿತಾ ಇದ್ದಾರೆ. ಒಟ್ಟಲ್ಲಿ ಸರ್ಕಾರ ತನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದೆ, ನೌಕರರು ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ರಾಜಿ ಸಂಧಾನ ಆಗುತ್ತಾ ಅಥವಾ ಏನು ರಾಮಲಿಂಗಾರೆಡ್ಡಿ ಅವರು ಒಂದು ಮಾತು ಹೇಳಿದರು, ಸಂಕ್ರಾಂತಿವರೆಗೂ ವೇಟ್ ಮಾಡಿ ಅಂತ. ಸಂಕ್ರಾಂತಿವರೆಗೂ ಕಾದು ನೋಡುವಂತಹ ತಂತ್ರಕ್ಕೆ ಇಲ್ಲಿಯವರೆಗೆ ಕಾದಿರುವಂತಹ ನೌಕರರು ಈಗೊಂದು ಅವಕಾಶ ನೋಡೋಣ ಅಂತ ಸುಮ್ಮನೆ ಆಗ್ತಾರಾ? ನೋಡಬೇಕು. ಇನ್ನು ಅವ್ರು ಹೇಳೋ ಪ್ರಕಾರವಾಗಿ ಸಂಕ್ರಾಂತಿ ನಂತರ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ, ಅದಾದ ಮೇಲೆ ಬಜೆಟ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಇನ್ನು 2,000 ಕೋಟಿ ಬಿಡುಗಡೆಗೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಸೂಚಿಸಿದ್ದಾರೆ. ಅದು ಕ್ಯಾಬಿನೆಟ್ ಚರ್ಚೆ ಆದಮೇಲೆ ಅದು ನೌಕರರಿಗೆ ತಲುಪುತ್ತೆ ಅಂತ. ಈ 2 ವಿಚಾರಗಳನ್ನ ಇಟ್ಕೊಂಡು ಬಹುಶಃ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜಂಟಿ ಕ್ರಿಯಾ ಸಮಿತಿಯ ಮೀಟಿಂಗ್ ಕೂಡ ಆಗ್ತಾ ಇದೆ. ಸೊ ಅಲ್ಲಿ ಬಹುತೇಕ ಈ ಬಂದ್ನ ಕೈ ಬಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಪೊಲೀಸ್ ಇಲಾಖೆ ಈಗಾಗಲೇ ಎಲ್ಲ ಅಗತ್ಯ ಬಂದೋಬಸ್ತ್ಗಳನ್ನು ಮಾಡಿಕೊಂಡಿದೆ. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮಾತನಾಡಿದ DCM DK ಶಿವಕುಮಾರ್ ನಿಯಮಗಳಿಗೆ ಒಳಪಟ್ಟು ಹೊಸ ವರ್ಷಾಚರಣೆ ಮಾಡಬೇಕು. ನಾವು ಬಿಸ್ನೆಸ್ ಮಾಡುವವರಿಗೆ ಅಡ್ಡಿಪಡಿಸಲ್ಲ. ಇದನ್ನ ಎಚ್ಚರಿಕೆ ಅಂತಾದರೂ ತಗೊಳ್ಳಿ, ಮನವಿ ಅಂತಾದರೂ ತಗೊಳ್ಳಿ ಅಂತ ಎಚ್ಚರಿಸಿದ್ರು. ನ್ಯೂ ಇಯರ್ ಸಂಭ್ರಮಾಚರಣೆಯ ಹಾಟ್ಸ್ಪಾಟ್ಗಳಾದ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲದಲ್ಲಿ ಸಿದ್ಧತೆ ಜೋರಾಗಿದೆ. CCTV ಜೊತೆಗೆ ಭದ್ರತೆಗಾಗಿ 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಮಾಡಲಾಗ್ತಿದೆ. ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸುಮಾರು 10,000ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ. ನಮ್ರತೆಯಿಂದ, ಶಿಸ್ತಿನಿಂದ ಸೆಲೆಬ್ರೇಷನ್ ಅವರ ನ್ಯೂ ಇಯರ್ಸ್ ಮಾಡಲಿ. ಎಲ್ಲರಿಗೂ ಕೂಡ ನಾನು ವಾರ್ನ್ ಅಂತ ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಮನವಿ ಅಂತ ತಿಳ್ಕೊಳ್ಳಿ, ಇಡೀ ರಾಜ್ಯದಲ್ಲೇ ಅಷ್ಟೇ. ಇನ್ನು ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ ಸುಯಿಸೈಡ್ ಪ್ರಕರಣದ ನಂತರದಲ್ಲಿ ಇದು ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಭಾಲ್ಕಿಯ ಕಟ್ಟಿತುಂಗಾವ್ನ ಸಚಿನ್ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಟ್ಟರು. ಕಣ್ಣೀರು ಹಾಕಿದಂತಹ ಸಚಿನ್ ಪಾಂಚಾಳ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಘಟನೆಯ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಪೊಲೀಸರು ದೂರು ತಗೊಳ್ಳಿಲ್ಲ, ಸತ್ರೆ ಹೇಗೆ, ಸೋಷಿಯಲ್ ಮೀಡಿಯಾದಲ್ಲಿ ಡೆತ್ ನೋಟ್ ಅಪ್ಲೋಡ್ ಮಾಡ್ತಾನೆ, ಅಬ್ಬಬ್ಬಾ ಅಂದ್ರೆ ಏನು, ಸಸ್ಪೆಂಡ್ ಮಾಡ್ತಾರೆ ಅಷ್ಟೇ ತಾನೆ ಅಂತ ಪೊಲೀಸರು ಉಡಾಫೆ ತೋರಿಸಿದ್ರು ಅಂತ ಬಿಜೆಪಿ ನಿಯೋಗ ತಂದಿದ್ದ 5 ಲಕ್ಷ ಪರಿಹಾರವನ್ನು ಸಚಿನ್ ಕುಟುಂಬ ತಿರಸ್ಕರಿಸಿ ಸಿಬಿಐ ತನಿಖೆಗೆ ಆಗ್ರಹಿಸಿ ನ್ಯಾಯ ಕೊಡಿಸಿ ಅಂದ್ರು. ಬಳಿಕ ಮಾತನಾಡಿದ ವಿಜಯೇಂದ್ರ, ತಕ್ಷಣವೇ ಸಚಿನ್ ಪಾಂಚಾಳ ಸಾವಿಗೆ ನ್ಯಾಯ ಒದಗಿಸಬೇಕು, ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು.
ಆಗ್ರಹಿಸಿದ್ರು. ಸಿಬಿಐ ತನಿಖೆ ಆಗಲೇಬೇಕು ಅಂತ ಬಿಗಿಪಟ್ಟನ್ನ ಹಿಡಿದ್ರು. ಸಿಬಿಐಗೆ ಕೊಡದಿದ್ರೆ ರಾಜ್ಯದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಅಂತ ಛಲವಾದಿ ನಾರಾಯಣಸ್ವಾಮಿ ಗುಡುಗಿದ್ರು. ಪ್ರಿಯಾಂಕ್ ಖರ್ಗೆಯೇ ಪ್ರಕರಣದ ಕಿಂಗ್ ಪಿನ್ ಅಂತ ಬಿಜೆಪಿ ನಾಯಕ ರವಿಕುಮಾರ್ ಆರೋಪಿಸಿದ್ರು. ಇನ್ನು ರಾಜ್ಯದ ಸರಣಿ ಆತ್ಮಹತ್ಯೆಗಳ ಬಗ್ಗೆ ವರದಿ ಸಂಗ್ರಹಕ್ಕೆ ಛಲವಾದಿ ನಾರಾಯಣಸ್ವಾಮಿ ಆರ್ ಜ್ಞಾನೇಂದ್ರ ನೇತೃತ್ವದಲ್ಲಿ ಬಿಜೆಪಿ 17 ಜನರ ಸಮಿತಿಯನ್ನ ರಚಿಸಿದೆ. ಈ ಮಧ್ಯೆ ಸಚಿನ್ ಪಾಂಚಾಳ ನಿವಾಸಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಸುಮಾರು 1.5 ಗಂಟೆ ಕುಟುಂಬಸ್ಥರ ಜೊತೆ ವಿಚಾರಣೆಯನ್ನು ನಡೆಸಿದ್ದಾರೆ. ನಿಮ್ದೇ ಸಲುವಾಗಿದ್ದೆ ಅಷ್ಟೆಲ್ಲ ಆಯ್ತು. ನೀವೇನ ನಮ್ ತಮ್ಮ ಟಚ್ ಮಾಡಿದ್ರಾದ್ರೂ ನಾವು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಹೋಗಮ್ಮ ಹೋಗಿ ಎಂ ಬಿ ಮಾಡ್ಕೋ ಹಬ್ಬ ಅಂದ್ರೆ ನನಗ ಪ್ರಿಯಾಂಕಾ ಖರ್ಗೆ ಅವ್ರ ಕಿಂಚಿತ್ತಾದ್ರೂ ಮನುಷ್ಯತ್ವ ಇದ್ರೆ ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ತನಿಖೆ ಎದುರಿಸಕ್ಕೆ ನೀವು ಸಿದ್ಧರಾಗಿ. ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ ತತ್ಕ್ಷಣ ಪ್ರಿಯಾಂಕಾ ಖರ್ಗೆ ಅವ್ರ ರಾಜೀನಾಮೆ ತೆಗೆದುಕೊಳ್ಳಿ. ಇಲ್ಲಿ ಯಾವುದೇ ಪೊಲೀಸ್ ತನಿಖೆ, ಸಿಐಡಿ ಯಾವುದೇ ತನಿಖೆ ಕೂಡ ಇದರಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಿಬಿಐ ತನಿಖೆನೇ ಆಗ್ಬೇಕು, ಇನ್ ಯಾವುದೇ ತನಿಖೆ ಸಾಧ್ಯ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿ ಆಗಿದೆ. ಆ ಬಡ ಕುಟುಂಬಕ್ಕೆ ಬೆದರಿಕೆ ಆಗ್ತಕ್ಕಂತ ಕೆಲಸ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಕುಟುಂಬ ಇವತ್ತು ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಈವನ್ ಬೆಂಗಳೂರಿಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ರಾಜು ಕಪ್ಪನೂರ್, ಸಚಿನ್ ಪಾಚಾಳ್ಗೆ ಸ್ವತಃ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪ್ರಿಯಾಂಕಾ ಖರ್ಗೆ ಅವರು ಫೋನ್ ಮಾಡಿದ್ದಾರೆ. ರಾಜು ಕಪ್ಪನೂರ್ ಮನೆಗೆ ಬಂದು ಹೆಣ್ಮಕ್ಳಿಗೆ ಧಮಕಿ ಹಾಕಿ, ಅವ್ರ ತಂದೆಗೆ ಧಮಕಿ ಹಾಕಿ, ಸಚಿನ್ ಪಾಂಚಾಳ್ಗೆ ಧಮಕಿ ಹಾಕಿ. ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಅಧಿಕಾರದ ಅಹಂ ಹೆಚ್ಚಾಗಿದೆ. ಅವರ ಅಟ್ಟಹಾಸ ಮಿತಿ ಮೀರಿದೆ. ಯಾಕೆ ಅವರು FIR ಮಾಡಿಲ್ಲ ಅನ್ನೋದು ಇಲ್ಲಿ ತಿಳ್ಕೋಬೇಕು ನಾವು. ಅದು ಓದಿದ ಮೇಲೆ ಗೊತ್ತಾಯ್ತು ಅದರ ಸಾಂದ್ರತೆ ಎಷ್ಟಿದೆ ಇದರಲ್ಲಿ. ಅರ್ಥ ಒಂದು, ಸುಪಾರಿ ಕಿಲ್ಲರ್ಗಳ ಹೆಸರು ಬಂತು, ಒಬ್ಬ ಶಾಸಕರು, ಸ್ವಾಮೀಜಿ ಮತ್ತೆ ಮುಖಂಡರ ಹೆಸರು ಬಂತು. ಇದೆಲ್ಲಕ್ಕಿಂತ ಹೆಚ್ಚಿಗೆ ಅದರಲ್ಲಿ ಗುತ್ತಿಗೆದಾರ ಸಚಿನ್ ಸುಯಿಸೈಡ್ ಪ್ರಕರಣ ಸಂಬಂಧ ಸಿಎಂರನ್ನ ಭೇಟಿಯಾಗಿರುವ ಪ್ರಿಯಾಂಕ್ ಖರ್ಗೆ ತಮ್ಮ ಮೇಲಿನ ಆರೋಪ, ಬಿಜೆಪಿ ನಿಯೋಗ ಭೇಟಿ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಬಿಜೆಪಿಗರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿ, ನಾನು ರಾಜೀನಾಮೆ ಕೊಡಲ್ಲ, 8 ಜನ ಆರೋಪಿಗಳಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಡೆತ್ ನೋಟ್ನಲ್ಲಿ ಇಲ್ಲ, ಹೆಣ ಬಿದ್ದಾಗ ಬಿಜೆಪಿಗೆ ರಾಜಕೀಯ ಬರುತ್ತೆ, ಆರ್ಎಸ್ಎಸ್ ವಿರೋಧ ಮಾಡ್ತಿರೋದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ರಾಜು ಕಪ್ಪನೂರು ಬಿಜೆಪಿ ಎಸ್ಸಿ ಸೆಲ್ ಅಧ್ಯಕ್ಷ ಆಗಿದ್ದವರು, ತನಿಖೆ ಆಗಲಿ, ಎಫ್ಎಸ್ಎಲ್ ವರದಿ ಬರಲಿ ಅಂತ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟರು. ಭಾಲ್ಕಿ ಶಾಸಕ ಮತ್ತು ಸಚಿವ ಈಶ್ವರ ಖಂಡ್ರೆ ಕೂಡ ಸಚಿನ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಕಣ್ಣೀರು ಹಾಕಿದ ಸಚಿನ್ ಕುಟುಂಬ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿತು. ಬಳಿಕ ಮಾತನಾಡಿದ ಖಂಡ್ರೆ, ದಾಖಲೆ ಸಾಕ್ಷ್ಯಗಳು ಇಲ್ಲದೆ ನಾನು ಪ್ರಿಯಾಂಕ್ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರು. ಸಚಿನ್ ಕುಟುಂಬಕ್ಕೆ ಭದ್ರತೆ ಕೊಡ್ತೀವಿ ಅಂತ ಖಂಡ್ರೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಹಗರಣಗಳನ್ನು ಬಯಲಿಗೆ ತಂದದ್ದಕ್ಕೆ ಪ್ರಿಯಾಂಕ್ ಖರ್ಗೆರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದರು. ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡಕ್ ಆಗ್ತದ? ನಾವು ಅವ್ರು ಹೇಳಿರೋ ತಾಳಕ್ಕೆಲ್ಲ ಕುಣಿಯಕ್ ನಾನೇ. ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್, 8 ಜನ ಆರೋಪಿಗಳು ಇದರಲ್ಲಿ. 8 ಜನ ಆರೋಪಿನಲ್ಲಿ ನಾನು ಇದೀನ ಅದ್ರಲ್ಲಿ. ಹೆಣ ಬಿದ್ದಾಗೆಲ್ಲ ಬಿಜೆಪಿ ಅವರಿಗೆ ರಾಜಕೀಯನೇ ಬರುತ್ತೆ ಹೊರತು ಅವ್ರಿಗೆ ಫಸ್ಟ್ ಕರೆಕ್ಟ್ ಆಗಿ ಆ ಪತ್ರದಲ್ಲಿ ಏನಿದೆ ಅಂತ ಸರಿಯಾಗಿ ಓದಕ್ ಹೇಳಿ ಅವರಿಗೆ. ನಿಮ್ಮ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಅಂತ ಎಲ್ಲಾದ್ರೂ ಬಂದಿದೆಯಾ? ಡೆತ್ ನೋಟ್ ಅಲ್ಲಿ ಇದೆಯಾ? ಯಾವುದೇ ಆಧಾರ ಇಲ್ಲದೆ, ಪುರಾವೆಗಳಿಲ್ಲದೆ ನೀವು ರಾಜೀನಾಮೆ ಕೊಡಿ ಅವರಿದ್ದಾರೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ಲಿ ಅಂತ ಹೇಳ್ತಾ ಇದ್ದೇವೆ. ಅವ್ರು ಬಹಳಷ್ಟು ಮಂದಿ ಆಪ್ತರ ಇರ್ತಾರೆ. ಪಕ್ಷದಾಗಿದ್ದವರು ಎಲ್ಲರೂ, ನಮ್ಮ ಪಕ್ಷದಾಗಿದ್ದವರು ಎಲ್ಲರೂ ಆಪ್ತರ ಇರ್ತಾರೆ. ಮೊದಲು ಬಿಜೆಪಿ ಸರ್ಕಾರ ಇದ್ದ ಹಗರಣಗಳೆಲ್ಲ ಬಯಲಿಗೆ ತಂದಾರ ಅವರು. ಅದೇ ಒಂದು ಟಾರ್ಗೆಟ್ ಇಟ್ಕೊಂಡು ಇವ್ರಿಗೆ ಟಾರ್ಗೆಟ್ ಮಾಡ್ಲತ್ತಾರ. ಗೊತ್ತಾಗ್ತಲ್ಲ ಮುಂದೆ ತನಿಖೆ ನಡೆದ ಟೈಮ್ನಾಗೆಲ್ಲ.